ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ನೆನ್ನೆ ಎಪಿಸೋಡ್ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೆನ್ನೆ ಎಪಿಸೋಡ್ ಬಗ್ಗೆ ನಿಮಗೆ ಏನಿಸ್ತು ಅಂತ ಕಮೆಂಟ್ ಮಾಡೋದು ಸರ್ ಮರಿಬೇಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಂಬರೋಣ. ಸೊ ಗೈಸ್, ನೆನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಬಂದು ಸಂತು ಪಂತು ಅವರು ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಫಸ್ಟ್ ಸಂತು ಅವ್ರು ಬರ್ತಾರೆ, ತುಕಾಲಿ ಸಂತೋಷ್ ಅವ್ರು ಬರ್ತಾರೆ. ಸೊ ತುಕಾಲಿ ಸಂತೋಷ್ ಅವ್ರು ಬಂದು ಒಂದು ಸ್ವಲ್ಪ ಹೊತ್ತು ನಗ್ನಗ್ತಾ ಮಾತಾಡ್ತಾ ನಮ್ಮ ಮಾವನ ಜೊತೆ ಮಾತಾಡ್ತಿರ್ತಾರೆ. ಯಾರು ನಮ್ಮ ಹನುಮಂತು ಮಾವ ಅನ್ಕೊಂಡೆ ನಮ್ಮ ಮನಸ್ಸಲ್ಲಿ ಕಳಿಸ್ಬಿಟ್ಟಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಒಳ್ಳೆ ಫನ್ನಿ ಆಗಿತ್ತು ಅಂತ ಹೇಳ್ಬೋದು. ಸೊ ಇವ್ರು ಬಂದು ಒಂದು ಟಾಸ್ಕ್ ನ ಕೊಡ್ತಾರೆ. ಏನ್ ಟಾಸ್ಕ್ ಅಪ್ಪ ಅಂದ್ರೆ ಎಲಿಮಿನೇಷನ್ ಮಾಡೋ ಟಾಸ್ಕ್. ಸೊ ಅದಕ್ಕೆ ಫಸ್ಟ್ ನಾಮಿನೇಷನ್ ಕರೆಸ್ತಾರೆ. ಸೊ ನಾಮಿನೇಷನ್ಗೆ ಲೈಕ್ ಯಾರನ್ನ ಮಾಡ್ತೀಯಪ್ಪ ಹನುಮಂತು ಅಂತ ಕೇಳಿದಾಗ ಅವ್ರನ್ನ ಮಟ್ಕೆ ಫೋಟೋ ಅಣಿಸಿ ಮಟ್ಕೆನ ಆಚೆ ಕೆಳಗಡೆ ಎಸಿಬೇಕು ಸ್ವಿಮ್ಮಿಂಗ್ ಪೂಲ್ ಹತ್ರ. ಸೊ ಫಸ್ಟ್ ಬರೋದು ತ್ರಿವಿಕ್ರಮ್ ಅವ್ರ ಹೆಸರು ತಗೊಂತಾರೆ. ತ್ರಿವಿಕ್ರಮ್ ಅವ್ರ ಹೆಸರು ಯಾಕೆ ತಗೊಂತಾರೆ ಅಂತಂದ್ರೆ ಲೈಕ್ ಅವರು ಏನು 1.5 ಮಾರ್ಕ್ಸ್ ಕೊಟ್ಟಿದ್ರು ಮಾತಾಡಲ್ಲ ಅಂತ ಎಲ್ರಿಗೂ 1.5 ಕೊಟ್ಟಿದ್ದೀರಾ. ಸೊ ಅದರಲ್ಲಿ ತಾರತಮ್ಯ ಆಯಿತು, ಅದಕ್ಕೋಸ್ಕರ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಉಸ್ತುವಾರಿ ನೀಟಾಗಿ ಮಾಡಿಲ್ಲ ಅಂತ. ಸೊ ಇನ್ನೊಂದು ಬಂದ್ಬಿಟ್ಟು ರಜತ್ ಅವ್ರಿಗೆ ಕೊಡ್ತಾರೆ. ರಜತ್ ಅವ್ರಿಗೆ ಏನಂತಂದ್ರೆ ನೀನು ಮಾತಾಡಲ್ಲ ಅಂತ ಹೇಳ್ತಾ ಇರ್ತೀಯಲ್ಲ, ಸೊ ನಾನು ಎಲ್ಲ ಟೈಮಲ್ಲೂ ಯಾರಿಗೆ ಏನು ಬೇಕೋ ಕೊಟ್ಟಿದ್ದೀನಿ, ಇನ್ಮೇಲೆ ಜಾಸ್ತಿ ಮಾತಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಲೈಕ್ ಕೊಡ್ತಾರೆ. ಅದಕ್ಕೂ ಕೂಡ ರಜತ್ ಅವ್ರು ಒಂದು ಸ್ವಲ್ಪ ಸಮಸ್ಯೆ ರಿಟರ್ನ್ ಆನ್ಸರ್ಸ್ ಮಾಡ್ತಾರೆ. ನೀನು ಕೊಟ್ಟಿರೋ ಆನ್ಸರ್ಸ್ಗಳೇ ಸರಿ ಇಲ್ಲ, ಏನೋ ನಾಮಿನೇಷನ್ ರೀಸನ್ಸೇ ಸರಿ ಇಲ್ಲ, ಅದು ಇದು ಅಂತೆಲ್ಲ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಧನ್ರಾಜ್ ಅವ್ರು ಬರ್ತಾರೆ. ಧನ್ರಾಜ್ ಅವರು ತ್ರಿವಿಕ್ರಮ್ ಅವ್ರನ್ನ ಮತ್ತು ರಜತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಇಲ್ಲಿ. ಸೊ ಇವ್ರು ಬಂದು ಲೈಕ್ ತ್ರಿವಿಕ್ರಮ್ ಅವ್ರಿಗೆ ಏನು ರೀಸನ್ಸ್ ಕೊಡ್ತಾರೆ ಅಂತಂದ್ರೆ ಅವರು ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ, ಮಾತಿನ ಮೇಲೆ ನಿಗಾ ಇರಲ್ಲ. ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗುತ್ತೆ, ಏನೇನೋ ವರ್ಡಿಂಗ್ಸ್ ಯೂಸ್ ಮಾಡಿ ಅಂತ ಅವರು ಕೊಡ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ರಜತ್ ಅವರು ಕೊಡ್ತಾರೆ. ರಜತ್ ಅವ್ರಿಗೆ ಯಾಕೆ ಕೊಡ್ತಾರೆ ಅಂತಂದ್ರೆ ತ್ರಿವಿಕ್ರಮ್ ಅವರು ಏನೋ ಹೇಳಿರ್ತಾರಂತೆ, ಅದೇನೋ ಒಂದು ಲೈಕ್ ಟ್ರಾಜರಿ ಬಜೆಟ್ ಏನಿರುತ್ತೆ ಆ ಟಾಸ್ಕ್ ಅಲ್ಲಿ ಅವರಿಂದನೇ ಗೆದ್ರು ಅನ್ನೋದೊಂದು ಮಾತು ಬರುತ್ತೆ. ಅದನ್ನ ಅವ್ರು ಒಪ್ಕೊಳ್ಳಲ್ಲ, ಬಟ್ ಅದು ಎಲ್ಲೋ ಹಿಂದೆ ಹೋಗಿ ಹೇಳಿರ್ತಾರೆ. ಬಟ್ ಅದನ್ನ ಆಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಬಟ್ ಅದನ್ನ ಮುಂದೆ ಮಾತಾಡಿದ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರ ನಾಮಿನೇಷನ್ ರೀಸನ್ ಕೊಡ್ತಾರೆ. ಅಲ್ಲಿ ರಜತ್ ಅವ್ರು ತುಂಬಾ ಕೋಪಗೊಂಡ್ಕೊಂಡು ಏನಂತಂದ್ರೆ ಲೈಕ್ ನಾನು ಇಲ್ಲಿ ಯಾವನ್ ಕಾಲ್ ಕೈ ಹಿಡಿಬೇಕು ಅವಶ್ಯಕತೆ ಇಲ್ಲ, ಸ್ವಲ್ಪ ಜಾಸ್ತಿನೇ ಮಾತಾಡ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಗೈಸ್, ಅವ್ರು ಮಾತಾಡಿದ್ದು ಸರಿತಾ ತಪ್ಪಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ರಜತ್ ಅವರು. ಸೊ ಇದೆಲ್ಲ ಆದ ತಕ್ಷಣನೇ ನಿಮ್ಮಲ್ಲ ನೆಚ್ಚಿನ ವರ್ತುರಣ ಒಳಗಡೆ ಬರ್ತಾರೆ. ಬಟ್ ಆ ಮನುಷ್ಯ ಸ್ಟೇಜ್ ಕೊಡುವಂತ ಗೌರವ ಏನಿದೆ ಗೊತ್ತಾ, ಇವಾಗ್ಲೂ ಸೀರಿಯಸ್ ಆಗಿ ಹೇಳ್ತೀನಿ, ಹ್ಯಾಟ್ಸ್ ಆಫ್ ಗುರು. ಆಕ್ಚುಲಿ ಬಂದ ತಕ್ಷಣ ಲೈಕ್ ಬೀನ್ ಬ್ಯಾಗ್ ಇಟ್ಕೊಂಡ್ ಬಂದಿರ್ತಾರೆ, ಬಂದು ಲೈಕ್ ನಮಸ್ಕಾರ ಮಾಡ್ಕೊಂತಾರೆ ಕೆಳಗಡೆ ಬಿದ್ಬಿಟ್ಟು. ಎಸ್, ಸೊ ನೋಡಿ ಅದನ್ನೇ ಹೇಳೋದು, ಒಂದು ಸ್ಟೇಜಿಗೆ ಗೌರವ ಕೊಡ್ಬೇಕು ಗೊತ್ತಾ. ಸೊ ಅದು ಯಾವುದೇ ಸ್ಟೇಜ್ ಆದ್ರೂ ಅಷ್ಟೇ, ಅವ್ರು ಬೆಳೆದಿರ್ತಾರೆ ಅಂತಂದ್ರೆ ಆ ಸ್ಟೇಜಿಗೆ ಸಕ್ಕದ ಗೌರವ ಕೊಡಬೇಕು ಅಂತ ಅವ್ರನ್ನ ನೋಡಿ ಕಲಿಬೇಕು. ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಅವ್ರು ಬಂದು ಲೈಕ್ ಎಲ್ಲ ಕಾಲಿಗೆ ಬಿದ್ದು ಲೈಕ್ ನೆಲಕ್ಕೆ ನಮಸ್ಕಾರ ಮಾಡ್ಕೊಂಡು ಬೀನ್ ಬ್ಯಾಗ್ ತಗೊಂಡು ಒಳಗಡೆ ಬರ್ತಾರೆ. ಸೊ ಎಲ್ಲರೂ ಬರ್ತಾರೆ. ಬಂದಿದ ತಕ್ಷಣ ಒಂದು ಸ್ಪೀಚ್ ಕೊಡ್ತಾರೆ ಗೊತ್ತಾ. ಆಕ್ಚುಲಿ ಬಿಗ್ ಬಾಸ್ ಅವರು ನೀವೇನು ಅನ್ಕೊಂಡಿರ್ತೀರಾ, ನಿಮಗೆ ಟಾಸ್ಕ್ ಆಡೋದಕ್ಕೋಸ್ಕರ ನಿಮ್ಮನ್ನ ಕರ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ರೆ ಅದು ತುಂಬಾ ತಪ್ಪದು. ಟಾಸ್ಕ್ ಯಾಕೆ ಆಡಿಸ್ತಾರೆ ಅಂತಂದ್ರೆ ನಮಗೆ ಮನೋರಂಜನೆ, ಅಂದ್ರೆ ಲೈಕ್ ಆಸ್ ಅ ಕಷ್ಟ ಏನು ಇವರು ಕೂತ್ಕೊಂಡು ಬೇರೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಟಾಸ್ಕ್ ಇಂದ ಒಂದು ಎಂಟರ್ಟೈನ್ಮೆಂಟ್ ಸಿಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದನ್ನ ಕೊಡ್ತಾರೆ ಹೊರತಾಗಿ ಅದೇ ಬಿಗ್ ಬಾಸ್ ಅಂದ್ರೆ ಬರೀ ಟಾಸ್ಕ್ ಅಲ್ಲ. ಹಂಗಿದ್ರೆ ಒಲಿಂಪಿಕ್ ಇಂದ ಯಾರನ್ನ ಪಿಕ್ ಮಾಡ್ಕೊಂಡ್ಬಂದು ಅವ್ರನ್ನ ಗೆಲ್ಸ್ತಿದ್ರು. ಇಲ್ಲಿ ವೈಯಕ್ತಿಕವಾದ ನಿಮ್ಮ ಒಂದು ಆಟಗಳನ್ನ ತೋರಿಸ್ಬೇಕು, ನೀವೇನು ಅಂತ ಎಕ್ಸ್ಪೋಸ್ ಮಾಡ್ಕೋಬೇಕು, ಅದು ಲೈಕ್ ಬಿಗ್ ಬಾಸ್ ಅಂತ ಹೇಳ್ತಾರೆ. ಅಲ್ಲಿ ಆಕ್ಚುಲಿ ಚೈತ್ರ ಕುಂದಾಪುರ್ ಅವರು ಲೈಕ್ ಕ್ಲಾಪ್ ಮಾಡ್ತಾರೆ. ಅವರು ಏನು ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ ನಮ್ಮ ಪ್ರಕಾರ. ಈ ಕಡೆ ಗೇಮ್ ಕಡೆನೂ ಇಲ್ಲ, ಈ ಕಡೆ ಅವ್ರ ವ್ಯಕ್ತಿತ್ವನೂ ಕರೆಕ್ಟಾಗಿ ಏನು ಅಂತ ತೋರಿಸ್ಕೊಂತಾ ಇಲ್ಲ, ಆ್ಯಂಡ್ ಎಂಟರ್ಟೈನ್ಮೆಂಟು ಇಲ್ಲ ಅಂತಲೇ ಹೇಳ್ಬೋದು ಇಲ್ಲಿ. ಅವ್ರು ಅದನ್ನೇ ಹೇಳಿದೆ ಎಷ್ಟೊಂದು ಸತಿ ಲೈಕ್ ಲಾಸ್ಟ್ ಇಯರಲ್ಲೂ ಕೂಡ ನಾವು ನೋಡ್ತಾ ಇದೀವಲ್ಲ, ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲ ರಿಜೆಕ್ಟ್ ಮಾಡಿದ್ರು ನಮ್ಮ ವರ್ತುರಣ್ಣ ಅವರು. ಸೊ ಅದರಲ್ಲೇ ನೋಡಿ ಎಷ್ಟು ಮನ್ಸು ಕೇಳ್ತಾರೆ. ಆಕ್ಚುಲಿ ಅವ್ರನ್ನ ನೆನ್ಸ್ಕೊಳ್ಬೇಕು. ಅದನ್ನೇ ಹೇಳ್ತಾರೆ, ನೀವು ಇಲ್ಲಿ ಏನು ಕೆಲಸ ಮಾಡಿರ್ತೀರೋ ಜನಗಳು ಅದನ್ನ ನೆನ್ಸ್ಕೊಳ್ಬೇಕು. ಕಪ್ ಗೆಲ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಬಟ್ ಜನಗಳ ಮನ್ಸಿಗೆ ಎತ್ಕೊಂಡ್ರೆ ಅವ್ನು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಅದನ್ನೇ ನಾನು ಕಪ್ ಬೇಡ ಅಂತಾನೆ ಹೇಳ್ತಾ ಇದ್ದಿದ್ದು. ಅವರು ಅವಾಗ ನಾನು ಫೈನಲ್ ತನಕ ಇರಬೇಕು, ನನ್ನ ಜನರ ಮನಸ್ಸು ಗೆಲ್ಲಬೇಕು ಅಂತ ಅಂದಿದ್ರು. ಬಟ್ ಜನರ ಮನಸ್ಸಂತೂ ಗೆದ್ದಿದ್ದಾರೆ, ಅದು 100% ಸತ್ಯ ಅಂತ ಹೇಳ್ಬೋದು ಇಲ್ಲಿ. ಎಸ್, ಸೊ ಇದಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ವರ್ತುರಣ್ಣಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಕಡೆಯಿಂದ. ಮತ್ತೆ ಮೊನ್ನೆ ಎಲ್ಲ ನಾಮಿನೇಷನ್ ಇಂದಾನೆ ಕಳೆದಾಕ್ಬಿಟ್ರು ಗೈಸ್, ಡ್ರ್ಯಾಗ್ ಮಾಡಿ. ಎಸ್, ಸೊ ಇದಾದ್ಮೇಲೆ ನೆಕ್ಸ್ಟ್ ಜೈಲ್ ಒಳಗಡೆ ಕುತ್ಕೊಂಡು ಫಸ್ಟ್ ಕರ್ಸೋದು ಗೋಲ್ಡ್ ಸುರೇಶ್ ಅವ್ರನ್ನ ಕರೆಸ್ತಾರೆ. ಗೋಲ್ಡ್ ಸುರೇಶ್ ಅವ್ರನ್ನ ಕರೆಸಿ ಲೈಕ್ ಯಾರನ್ನ ನಾಮಿನೇಟ್ ಮಾಡ್ತೀಯ ಅಂತ ಕೇಳಿದಾಗ ಮೊದಲನೇದಾಗಿ ಉಗ್ರ ಮಂಜು ಅವ್ರನ್ನ ಕರೆಸ್ತಾರೆ. ಸೊ ಉಗ್ರ ಮಂಜೂರ್ಗೆ ರೀಸನ್ ಏನಿತ್ತು ಅಂತಂದ್ರೆ ಲೈಕ್ ಅವ್ರು ಏನು ಒಂದು ಲೈಕ್ ನಾರ್ಮಲ್ ಆಗಿ ಹಿಂದೆ ಮುಂದೆ ಮಾತಾಡೋದು, ಆಮೇಲೆ ಕಾಲೆಲ್ಲ ಹಿಡ್ಕೊಂಡು ಮಾತಾಡಿರ್ತಾರೆ. ಸೊ ಅದಕ್ಕೆ ಹೇಳ್ತಾರೆ ಇನ್ಮೇಲೆ ಮಾತಾಡಲ್ಲ ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಲೈಕ್ ಹನುಮಂತ್ ಅವ್ರಿಗೆ ಇವ್ರು ನಾಮಿನೇಟ್ ಮಾಡ್ತಾರೆ. ನೀನು ಅರ್ಧ ಗಂಟೆ ಹಿಂದ್ಗಡೆ ಮಾತಾಡೋದನ್ನ ತಗೊಂಡು ರೀಸನ್ ಕೊಡ್ತೀಯ ನನಗೆ ಅಂತ ಹೇಳ್ಬಿಟ್ಟು ಒಂದು ರೀಸನ್ ಒಂದು ನಾಮಿನೇಟ್ ಮಾಡ್ತಾರೆ ಅವ್ರಿಗೆ. ಎಸ್, ಸೊ ಇದಾದ್ಮೇಲೆ ನೆಕ್ಸ್ಟ್ ಚೈತ್ರ ಕುಂದಾಪುರ ಅವ್ರನ್ನ ಕರೆಸ್ತಾರೆ. ಚೈತ್ರ ಕುಂದಾಪುರ ಅವ್ರು ಬಂದ್ಮೇಲೆ ನೆಕ್ಸ್ಟ್ ಕರ್ಸೋದು ಯಾರಪ್ಪ ಅಂತಂದ್ರೆ ತ್ರಿವಿಕ್ರಮ್ ಅವ್ರನ್ನ ಕರೆಸ್ತಾರೆ. ಸೊ ತ್ರಿವಿಕ್ರಮ್ ಅವ್ರಿಗೆ ಇಲ್ಲಿ ಲೈಕ್ ಸಂಬಂಧಕ್ಕೆ ನೀವು ಬೆಲೆ ಕೊಡ್ತಾ ಇಲ್ಲ, ಯಾಕಂದ್ರೆ ನೀವು ಎಸ್ಪೆಷಲಿ ಆ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತೀರಾ, ಅದಕ್ಕೆ ನನಗೆ ಇಷ್ಟ ಆಗ್ತಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಭವ್ಯಗೌಡ ಅವ್ರನ್ನ ಕರೆಸ್ತಾರೆ. ಸೊ ಭವ್ಯಗೌಡ ಅವ್ರಿಗೆ ಸೇಮ್ ಆಸ್ ಇಟ್ ಈಸ್ ಅದೇ ರೀಸನ್ ಕೊಡ್ತಾರೆ. ನೀವು ಟಾಸ್ಕ್ ಬಿಟ್ಟು ಬೇರೆ ಎಲ್ಲೂ ಕಾಣಿಸ್ಕೊಂತ ಇಲ್ಲ, ಒಂದು ರೀಸನ್ ಕೊಟ್ಬಿಟ್ಟು ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಸೊ ಎಸ್, ಇದಾಗಿದ ತಕ್ಷಣನೇ ನೆಕ್ಸ್ಟ್ ಸಂತು ಪಂತು ಅವರು ಕುತ್ಕೊಂಡು ಬೀಳ್ಕೊಡುಗೆ ಆಕ್ಚುಲಿ ಇವ್ರಿಗೆ ಬಿಟ್ಟು ಹೋಗಕ್ಕೆ ಮನಸ್ಸೇ ಇಲ್ಲ. ಯಾರು ತುಕಾಲಿ ಸಂತೋಷ ಬಿಗ್ ಬಾಸ್ ಇರ್ತೀವಿ ಅಂತ ಹೇಳಿ ಪೇಮೆಂಟ್ ಇಲ್ಲದೆ ಇರ್ತೀವಿ, ವಿತೌಟ್ ಪೇಮೆಂಟ್ ನಾನು ಇಲ್ಲಿ ಬೇಕಾದ್ರೆ ಜೀವನ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಬಿಗ್ ಬಾಸ್ ಅವರು ಆಕ್ಚುಲಿ ನಾವು ಕೂಡ ನಿಮ್ಮನ್ನ ಪ್ರೀತಿಸ್ತೀವಿ ಅಂತ ಭಯಬಿಟ್ಟು ಹೇಳ್ತಾರೆ. ಐ ಲವ್ ಯು ಅಂತ ಹೇಳ್ಬಿಟ್ಟು ಸೊ ಹೋಗ್ಲೇಬೇಕು ನೀವು ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತಾರೆ ಅಂತಾನೆ ಹೇಳ್ಬೋದು. ಆಕ್ಚುಲಿ ಅವ್ರಿಗೆ ಹೋಗಕ್ಕೆ ಇಷ್ಟ ಇಲ್ಲ, ಹಂಗೂ ಹೋದ್ರು ಪಾಪ. ಎಸ್, ಒಟ್ಟಿನಲ್ಲಿ ಇಬ್ರು ಆಚೆ ಹೋಗ್ತಾರೆ. ಇವರಿಬ್ರು ಆಚೆ ಹೋದ್ಮೇಲೆ ನೆಕ್ಸ್ಟ್ ಒಳಗಡೆ ಮನೆಗೆ ಎಂಟ್ರಿ ಕೊಡೋದು ಯಾರಪ್ಪ ಅಂತಂದ್ರೆ
ನಮ್ರತಾ ಅವರು. ಸೊ ನಮ್ರತಾ ಅವ್ರು ಬರ್ತಾರೆ. ನಮ್ರತಾ ಅವ್ರು ಬಂದ ತಕ್ಷಣನೇ ಫುಲ್ ಐಶ್ವರ್ಯ ಅವ್ರು ಅಳ್ತಾ ಇರ್ತಾರೆ. ಆಕ್ಚುಲಿ ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್, ಔಟ್ ಸೈಡ್ ಇಂದ ನೀವು ನೋಡಿರ್ತೀರಾ. ಸೊ ಇವರು ಅಂಡ್ ಇವರಿಬ್ರು ಒಳಗಡೆ ಲೈಕ್ ನಮ್ರತಾ ಒಳಗಡೆ ಬಂದ್ಮೇಲೆ ಮತ್ತೆ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ, ನಾಮಿನೇಷನ್ ಪ್ರಕ್ರಿಯೆ. ಸೊ ಮೊದಲನೇದಾಗಿ ಆಪರ್ಚುನಿಟಿ ಸಿಗೋದು ಭವ್ಯಗೌಡ ಅವ್ರಿಗೆ. ಭವ್ಯಗೌಡ ಅವ್ರು ಬಂದ್ಬಿಟ್ಟು ಲೈಕ್ ಮೋಕ್ಷಿತಾ ಅವ್ರಿಗೆ ಲೈಕ್ ಅಕ್ಕ ಏನು ಸ್ಪ್ರೇ ಇರುತ್ತೆ, ಅದು ಏನಪ್ಪ ಫೋಮ್ ಅಂತ ಅನ್ಕೊಂತೀನಿ, ಗೊತ್ತಿಲ್ಲ ಅದು ನನಗದು. ಸೊ ಅದನ್ನ ಒಳಗಡೆ ಹೊಡಿತಾರೆ. ಹೊಡೆದ್ಮೇಲೆ ಏನಂತ ಹೇಳ್ತಾರೆ, ರೀಸನ್ಸ್ ಕೊಡ್ತಾರೆ ಅಂತಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಏನಿತ್ತು ಅದನ್ನ ಬಿಟ್ಕೊಟ್ಟಿದ್ದು ಫಸ್ಟ್ ಆಫ್ ಆಲ್ ಇಷ್ಟ ಆಗಿಲ್ಲ. ಅಂಡ್ ಮೋರ್ ಓವರ್ ಧನರಾಜ್ ಅವರು ನಿಮಗೆ ಸ್ಯಾಕ್ರಿಫೈಸ್ ಮಾಡಿದ್ರು. ಸೊ ಅದನ್ನ ನೀವು ಧನರಾಜ್ ಅವ್ರಿಗೆ ಬಿಟ್ಟು ನಿಮ್ಗೆ ಹಂಗೆ ಅನ್ಸಿತ್ತು ಅಂತಂದ್ರೆ ಬಿಟ್ಕೊಡ್ಬೋದಾಗಿತ್ತು ಅಂತ ಒಂದು ಕ್ವಶನ್ ಮಾರ್ಕ್ ಮಾಡ್ತಾರೆ. ಸೊ ಅದಕ್ಕೆ ಆಲ್ರೆಡಿ ನಾನು ರೀಸನ್ಸ್ ಎಲ್ಲ ಹೇಳ್ಬಿಟ್ಟಿದ್ದೀನಿ ಏನು ಎತ್ತ ಅಂತ, ಲೈಕ್ ಓಕೆ ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ಲೈಕ್ ಅದಾದ್ಮೇಲೆ ನೆಕ್ಸ್ಟ್ ಚೈತ್ರ ಕುಂದಾಪುರ ಅವ್ರಿಗೆ ನಾಮಿನೇಟ್ ಮಾಡ್ತಾರೆ. ಅದೇ ಇವ್ರು ಜಾಸ್ತಿ ಮಾತಾಡ್ತಾರೆ, ಕಿರಿಕಿರಿ ಆಗುತ್ತೆ, ಮನೇಲಿ ಎಷ್ಟು ಬೇಕೋ ಅಷ್ಟು ಮಾತಾಡಲ್ಲ, ಓವರ್ ಆಗಿ ಮಾತಾಡ್ತಾರೆ ಅಂತ ಒಂದು ನಾಮಿನೇಟ್ ಒಂದು ರೀಸನ್ ಕೊಡ್ತಾರೆ. ಅದಕ್ಕೆ ಚೈತ್ರ ಕುಂದಾಪುರ ಅವ್ರ ಬಿಲ್ಡಪ್ಗಳು, ನನ್ನ ಕರ್ಸಿರೋದೇ ಅದಕ್ಕೋಸ್ಕರ, ನಾನು ಮಾತಾಡ್ತೀನಿ ಅಂತ ಒಂದು ಉದ್ದೇಶಕ್ಕೋಸ್ಕರ ನಾನು ಕರ್ಸಿರೋದು ಅಂತ ಹೇಳ್ತಾರೆ. ನೀವು ಮಾತಾಡಲಿ, ಬಟ್ ಅದನ್ನ ಬೇರೆಯವ್ರಿಗೆ ಇರಿಟೇಟ್ ಆಗೋ ಥರ ಮಾತಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ನಾನು ಆ್ಯಕ್ಚುಲಿ ನಾನು ಹೇಳ್ಬೇಕು ಅಂತಂದ್ರೆ ನೋಡ್ತಾ ಇದ್ದೆ ಅವ್ರು ಮಾತಾಡ್ತಿದ್ದು ನೋಡ್ಬಿಟ್ಟು ನನಗೆ ಟಿವಿ ಆಫ್ ಮಾಡ್ಬಿಟ್ಟು ಎದ್ದೋಗ ನಾನು ಒಂದು ಅಷ್ಟು ಕೋಪ ಬಂದಿದ್ದು ನನಗೆ. ಅವ್ರು ಮಾತಾಡ್ತಾ ಓವರ್ ಆಗಿ ಹೋಗ್ಬಿಡ್ತಾರೆ. ಆಮೇಲೆ ವಾಯ್ಸು ಅಷ್ಟೇ ಕೇಳೋಕ್ಕಾಗಲ್ಲ, ಒಂಥರ ಕಿರಿಕಿರಿ ವಾಯ್ಸು ಅಂತಾನೆ ಹೇಳ್ಬೋದು ಇಲ್ಲಿ. ಸೊ ಇದಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಭವ್ಯಗೌಡ ಅವ್ರಿಗೆ ಒಂಚ ಲೈಕ್ ಆಪರ್ಚುನಿಟೀಸ್ ಮುಗಿಯುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಬರೋದೇ ಐಶ್ವರ್ಯ ಅವ್ರಿಗೆ ಆಪರ್ಚುನಿಟಿ ಸಿಗುತ್ತೆ. ಸೊ ಐಶ್ವರ್ಯ ಅವ್ರು ಬಂದು ತ್ರಿವಿಕ್ರಮ್ ಅವ್ರಿಗೆ ಕೊಡ್ತಾರೆ. ಸೊ ತ್ರಿವಿಕ್ರಮ್ ಅವ್ರಿಗೆ ಏನಂತ ಹೇಳ್ತಾರೆ ಅಂತಂದ್ರೆ, ನೀವು ಮೊದಲನೇದಾಗಿ ಹೆಣ್ಮಕ್ಳ ಬಗ್ಗೆ ಶಾರ್ಟ್ ಡ್ರೆಸ್ ಹಾಕೊಂತಾರೆ ಅಂತ ಹೇಳೋದು ಫಸ್ಟ್ ಆಫ್ ಆಲ್ ನನಗೆ ಇಷ್ಟ ಆಗಿಲ್ಲ. ಆ್ಯಂಡ್ ತಳುಕು ಬಳಕು ಅಂತ ಏನು ಯೂಸ್ ಮಾಡ್ತೀರಾ ಇಲ್ಲಿ ಯಾರು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವ್ರು ಕ್ಲಾರಿಟಿ ಕೊಡ್ತಾರೆ ಆ್ಯಕ್ಚುಲಿ. ಸೊ ಮೊದಲನೇದಾಗಿ ನಂದು ತಪ್ಪಾಗುತ್ತೆ, ಹೆಣ್ಮಕ್ಳ ಬಗ್ಗೆ ನಾನು ಅವ್ರ ಬಟ್ಟೆ ವಿಚಾರ ಬಗ್ಗೆ ನಾನು ಯಾವತ್ತೂ ಮಾತಾಡಿಲ್ಲ. ಶಾರ್ಟ್ ಡ್ರೆಸ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಬೇಕು ಅಂತಂದ್ರೆ ಯಾರು ಮಾತಾಡಿರ್ತಾರೋ ಅವ್ರ ಹತ್ರ ಹೋಗಿ ಆಚೆ ಹೋಗಿ ಕೇಳ್ಕೊಂಡು ಕ್ಲಾರಿಟಿ ತಗೊಂಡು ಇನ್ನೊಂದು ಹೇಳಿದ್ರು, ಫಿನಾಲೆ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಬೇರೆಯವ್ರ ಥರ ನೀವು ನಾಳೆ ಹೋಗ್ತೀರಾ ನಾಡ್ದು ಹೋಗ್ತೀರಾ ಅಂತ ಹೇಳಿಲ್ಲ ತ್ರಿವಿಕ್ರಮ್ ಅವರು, ಫಿನಾಲೆ ಮುಗಿಸ್ಕೊಂಡು ಹೋಗಿ ನೋಡಿ ಅಂತ ಹೇಳಿದ್ರು. ಅದರ್ಥ ಏನು ಅಂತಂದ್ರೆ ಲೈಕ್ ಮೋಕ್ಷಿತ ಅವ್ರ ವಿಚಾರದಲ್ಲಿ ಇವರು ತಿಳ್ಕೊಂಡಿದ್ದಾರೆ, 10 ವಾರ 15 ವಾರ ಇರ್ತೀವಿ ಅಂತ ಮಾತುಗಳು ಹೇಳಿದ್ರಲ್ಲ, ಮತ್ತೆ ಯಾರಿಗೂ ಈ ಮಾತುಗಳು ಹೇಳಬಾರ್ದು ಅಂತ ಹೇಳ್ಬಿಟ್ಟು ಫಿನಾಲೆ ಮುಗಿಸ್ಕೊಂಡು ಹೋಗಿ ನೀವು ಮನೆಗೆ ಹೋಗಿ ನೋಡಿ ನಾನು ಹೇಳಿದ್ದೀನಿ ಇಲ್ವ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ತಳುಕು ಬಳಕು ಅಂತ ಹೇಳೋ ಉದ್ದೇಶ ಏನಂತಂದ್ರೆ, ಅಲ್ಲೊಂದು ಇಲ್ಲೊಂದು ಮಾತಾಡ್ತಾರೆ ಅಂದ್ರೆ ಲೈಕ್ ಇಲ್ಲಿ ತೊಗೊಂಡಾಗ ಅಲ್ಲಿಗೆ ಹೇಳ್ತಾರೆ, ಅಲ್ಲಿ ತೊಗೊಂಡು ಇಲ್ಲಿಗೆ ಹೇಳ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ತಳುಕು ಬಳಕು ಅಂತ ಹೇಳಿದೆ ಹೊರತಾಗಿ ಬಟ್ಟೆ ವಿಚಾರಕ್ಕೆ ನಾನು ಏನೂ ಹೇಳಿಲ್ಲ. ನಾನು ಕೂಡ ಇಂಡಸ್ಟ್ರಿಲಿ ಇದ್ದೀನಿ, ಸೊ ನನಗೂ ಹೆಂಗೆ ಲೈಕ್ ಲೇಡೀಸ್ ಬಟ್ಟೆ ಹಾಕೊಳ್ಳೋದ್ರ ಬಗ್ಗೆ ರೆಸ್ಪೆಕ್ಟ್ ಇದೆ ನನಗೂ ಅಂತ ಕೂಡ ಹೇಳ್ತಾರೆ ಇಲ್ಲಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ರೀಸನ್ಸ್ ಬರೋದು ಭವ್ಯಗೌಡ ಅವ್ರಿಗೆ. ಭವ್ಯಗೌಡ ಅವ್ರಿಗೆ ಏನು ಕೊಡ್ತಾರೆ ಅಂತಂದ್ರೆ, ಲೈಕ್ ನಾರ್ಮಲ್ ಆಗಿ ನೀವೇನು ಕಾಣಿಸ್ಕೊಂತಲ್ಲ, ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಲೈಕ್ ಆಕ್ಟಿವ್ ಆಗಿರ್ತಾರೆ, ಇನ್ನು ಮಿಕ್ಕ ಟೈಮಲ್ಲಿ ಆಕ್ಟಿವ್ ಆಗಿಬಿಡ್ತಾರೆ, ಮನೇಲಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ಆಕ್ಚುಲಿ ಭವ್ಯಗೌಡ ಅವ್ರಿಗೆ ಆಕ್ಚುಲಿ ರೀಸನ್ಸ್ ತೊಗೊಳಕ್ಕೆ ಬರಲ್ಲ. ಇವನ್ ಐಶ್ವರ್ಯ ಅವ್ರು ಹೋಲಿಕೆ ಮಾಡಿದಾಗ ನಾವು ಕಂಪ್ಯಾರಿಸನ್ ಮಾಡ್ಕೊಂಡು ಹೋದ್ರೆ ಐಶ್ವರ್ಯ ಅವ್ರದ್ದು ಹೆಚ್ಚು ಕಮ್ಮಿ ಲೈಕ್ ಏನು ಇಲ್ಲ ಅವ್ರದ್ದು ಆಕ್ಚುಲಿ ಅಲ್ಲಿ. ಸೊ ಟಾಸ್ಕ್ ಅಂತ ಬಂದಾಗ ಆಗಲಕೈನು ಕೂಡ ಕಂಪ್ಲೀಟ್ ಮಾಡಿಲ್ಲ, ಮೆಣಸಿನ್ಕಾಯಿ ಕೂಡ ತಿಂದಿಲ್ಲ. ಸೊ ಅಲ್ಲಿ ಅವರು ಎತ್ತಿಡಿಬೋದಾಗಿತ್ತು. ಆ ಮ್ಯಾಟ್ರಲ್ಲಿ ಬಂದಾಗ ನೀವು ಹಂಗೆ ಮಾಡಿಲ್ಲ. ಬಟ್ ನಾನು 10/10 ತೊಗೊಂಡೆ ಮಾರ್ಕ್ಸ್ ಅಲ್ಲಿ, ಯಾಕಂತಂದ್ರೆ ನಾನು ಮಾತಾಡೋದು ಚೆನ್ನಾಗಿತ್ತು. ರಜತ್ ಅವ್ರು ಕೊಟ್ಟವ್ರು 10/10 ಕೊಟ್ಟಿರ್ತಾರೆ. ಆಕ್ಚುಲಿ ಅವರು ಕ್ಲಾರಿಟಿ ಚೆನ್ನಾಗಿ ಕೊಡ್ತಾರೆ. ಸೊ ಅದು ಅಲ್ಲಿ ಹೇಳ್ಬೋದಾಗಿತ್ತು ನಾವು ಪಾಯಿಂಟ್ ಅಂತ ಅನ್ನಿಸ್ತು. ಬಟ್ ಎನಿವೇಸ್ ಇಬ್ರು ಕೂಡ ವಾದ ಮಾಡ್ತಾರೆ, ಮಾಡಾದ್ಮೇಲೆ ಇಬ್ರಿಗೂ ಲೈಕ್ ಫೋಮ್ ಹಚ್ತಾರೆ. ಸೊ ಇಲ್ಲಿಗೆ ಆ ಟಾಸ್ಕ್ನ ಪ್ರಕ್ರಿಯೆ ಮುಗಿಯುತ್ತೆ. ನಮ್ರತಾ ಗೌಡವ್ರನ್ನ ಬೀಳ್ಕೊಡೋ ಸಮಯ ಬರುತ್ತೆ ಇಲ್ಲಿಗೆ. ಎಸ್, ಅಂಡ್ ಅದಾದ್ಮೇಲೆ ನಿಮ್ಮೆಲ್ಲರ ನೆಚ್ಚಿನ BBK10 ವಿನ್ನರ್ ಕಾರ್ತಿಕ್ ಮಹೇಶ್ ಅವರು ಎಂಟ್ರಿ ಕೊಡ್ತಾರೆ. ಕ್ಯಾಪ್ಟನ್ಸಿ ರೂಮಿಂದ ಲೈಕ್ ಒಂದು ಸಾಂಗ್ ಹೇಳ್ಕೊಂಡು ಡ್ಯಾನ್ಸ್ ಹೇಳ್ಕೊಂಡು ಬರ್ತಾರೆ ಅಂತಾನೆ ಹೇಳ್ಬೋದು ಇಲ್ಲಿ. ಸೊ ಇಲ್ಲಿ ಬಂದ್ಮೇಲೆ ಅವರು ಒಂದು ಟಾಸ್ಕ್ನ ಕೊಡ್ತಾರೆ, ಒಂದು ಮೊಮೆಂಟಮ್ನ ಇಡ್ತಾರೆ. ಏನು ಎತ್ತಾಕತ್ತೆ, ನಿಮ್ದು ಬೆಸ್ಟ್ ಮೂಮೆಂಟ್ ಯಾವುದು, ನಿಮ್ಮ ಲೈಫ್ ಲೈಕ್ ಅಂದ್ರೆ ಚೇಂಜಿಂಗ್ ಮೂಮೆಂಟ್ ಯಾವುದು ಅಂತ ಹೇಳಿದಾಗ ಎಲ್ಲರೂ ಕೂಡ ಮಾತಾಡ್ತಾರೆ. ಅವ್ರದ್ದು ಒಂದು ಹಂಚ್ಕೊಂತಾರೆ. ಲೈಕ್ ಏನೋ ಒಂದು ಬಾಲ್ ಹಾಕೋದಿರುತ್ತೆ. ಸೊ ಅದರಲ್ಲಿ ಸ್ನೇಹಿತರು 12 ಪಾಯಿಂಟ್ ಸಮಥಿಂಗ್ ಏನೋ ತಗೊಂಡೋಗಿ ಬಾಲ್ ಹಾಕಿರ್ತಾರೆ ಒಂದು ಗೋಲ್ ಒಳಗಡೆ. ಇವರು 7.5 ಸಮಥಿಂಗ್ ಅಲ್ಲಿ ಹೋಗಿ ಬಾಲ್ನ ಗೋಲ್ ಒಳಗಡೆ ಹಾಕ್ತಾರೆ. ಸೊ ಅದು ನನ್ನ ಚೇಂಜಿಂಗ್ ಮೂಮೆಂಟ್ ಆಗುತ್ತೆ, ಯಾಕಂದ್ರೆ ಯಾರು ನನಗೆ ಆಪರ್ಚುನಿಟಿ ಕೊಡ್ತಾ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಬಟ್ ಇದಾದ್ಮೇಲೆ ನೆಕ್ಸ್ಟ್ ಮುಗಿಯೋದೆ ಕ್ಯಾಪ್ಟನ್ಸಿ ಅವರು ಯಾರಾದ್ರೂ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಆಕ್ಚುಲಿ ಗೌತಮಿ ಅವರಿಗೆ ಆಪರ್ಚುನಿಟಿ ಬರುತ್ತೆ, ಬಿಕಾಸ್ ಅವ್ರು ಕ್ಯಾಪ್ಟನ್ ಆಗಿರೋದ್ರಿಂದ. ಸೊ ಇಲ್ಲಿ 4 ಜನ ಸೇವ್ ಆಗಿರ್ತಾರೆ. ಸೊ ಇಲ್ಲಿ ಆಕ್ಚುಲಿ 4 ಜನ ಯಾರಪ್ಪ ಅಂತಂದ್ರೆ, ಮೋಕ್ಷಿತ್ ಅವ್ರು ಸೇವ್ ಆಗಿರ್ತಾರೆ, ಐಶ್ವರ್ಯ ಅವ್ರು ಸೇವ್ ಆಗಿರ್ತಾರೆ, ಗೋಲ್ಡ್ ಸುರೇಶ್ ಅವ್ರು ಸೇವ್ ಆಗಿರ್ತಾರೆ, ಅಂಡ್ ಉಗ್ರ ಮಂಜು ಅವ್ರು ಸೇವ್ ಆಗಿರ್ತಾರೆ. ಎಸ್, ಇಲ್ಲಿ ಆಕ್ಚುಲಿ ಗೌತಮಿ ಅವರು ಅವರ ಬುದ್ಧಿವಂತಿಕೆ ತೋರ್ಸೋಕೆ ಹೋಗಿ ಅತಿ ದಡ್ಡತನ ತೋರಿಸಿದ್ರು ಅಂತಾನೆ ಹೇಳ್ಬೋದು. ಇಲ್ಲ ರಿವೆಂಜ್ ಅಂತನೋ ಇಲ್ಲ ಈಗೋ ಅಂತನೋ ಏನೋ ಗೊತ್ತಿಲ್ಲ, ಅವ್ರು ರಿವೆಂಜ್ ಅನ್ಕೊಂತೀನಿ. ನನ್ನ ಪ್ರಕಾರ ಮೋಕ್ಷಿತ್ ಅವರಿಗೆ ಹೋಗ್ಬಿಟ್ಟು ಇವರು ನಾಮಿನೇಟ್ ಮಾಡ್ತಾರೆ. ಸೊ ಇಲ್ಲಿ ಮೋಕ್ಷಿತ್ ಅವ್ರನ್ನ ಬಿಟ್ಟು ಐಶ್ವರ್ಯ ಅವ್ರನ್ನ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಮ್ಮ ಪ್ರಕಾರ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅವರ ಒಂದು ಪರ್ಫಾರ್ಮೆನ್ಸ್ ಐಶ್ವರ್ಯ ಅವ್ರದ್ದು ಕಳೆದ ಒಂದು ತಿಂಗಳು 1.5 ತಿಂಗಳಿಂದ ಏನೂ ಇಲ್ಲ, 0 ಪರ್ಫಾರ್ಮೆನ್ಸ್. ಅವ್ರು ಏನು ಅಷ್ಟು ಏನು ಪರ್ಫಾರ್ಮೆನ್ಸೇ ಇಲ್ಲ ಅಂತಾನೆ ಹೇಳ್ಬೋದು. ಬರೀ ಅಂದ್ರೆ ಇನ್ನೊಂದೇನು ಗೊತ್ತಾ, ತಲೆ ಉಪಯೋಗಿಸಿ ಆಚೆ ಕಳಿಸೋದಕ್ಕೆ ಅವ್ರನ್ನ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ದಡ್ತನ ತೋರಿಸ್ಬಿಟ್ಟು ಮೋಕ್ಷಿತ್ ಅವ್ರನ್ನ ತೋರಿಸ್ಕೊಂಡ್ರು ಅಂತ ಅನ್ಸುತ್ತೆ ಇಲ್ಲಿ. ಸೊ ಇನ್ ಕೇಸ್ ಐಶ್ವರ್ಯ ಮಾಡಿದ್ರೆ ಅವರೇ ಹೋಗ್ತಿದ್ರು. ಈ ವೀಕಲ್ಲಿ ಎಲ್ಲರೂ ಸೇವ್ ಆಗಿರೋರು, ಆ ತಲೆಯಲ್ಲೇ ಇಟ್ಕೊಂಡಿಲ್ಲ. ಮೇ ಬಿ ಗೌತಮಿ ಅವ್ರಿಗೆ ಏನಂತಂದ್ರೆ, ಉಗ್ರ ಮಂಜು ಅವ್ರು ಸೇವ್ ಆಗಿದ್ದಾರಲ್ಲ, ಇನ್ನೇನು ಯಾರಾದ್ರೂ ನನಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡು ಕೊಟ್ಟಿರ್ಬೋದು. ಎಸ್, ಇದೊಂದು ಆಂಗಲ್ ಇಂದ ಯೋಚನೆ ಮಾಡ್ಬೇಕಾಗುತ್ತೆ. ಸುಮ್ಮನೆ ನಾವೇನೇನೋ ಮಾತಾಡಬಾರ್ದು. ಬಟ್ ಎನಿವೇಸ್ ಏನು ಮಾಡೋಕ್ಕಾಗಲ್ಲ, ಐಶ್ವರ್ಯ ಅವ್ರು ಉಳ್ಕೋ ಅಂತಾರೆ. ಅಂಡ್ ಇದರಲ್ಲಿ ನನಗೆ ಡೌಟ್ ಇದೆ, ಈ ವೀಕಲ್ಲಿ ಯಾರು ಹೋಗ್ತಾರೆ ಯಾರು ಬಿಡ್ತಾರೆ ಅಂತ. ನಿಮ್ಗೆ ಅನಿಸುತ್ತೆ ಗೈಸ್, ಯಾರು ಹೋಗ್ಬೋದು ಯಾರು ಉಳ್ಕೊಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಅಂಡ್ ಅದಾದ್ಮೇಲೆ ಲೈಕ್ ಕಾರ್ತಿಕ್ ಮಹೇಶ್ ಅವರು ಕೂಡ ಬೇಲ್ ಕೊಡುಗೆ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇದಾದ್ಮೇಲೆ ಬರೋದೇ ಧನರಾಜ್ ಮತ್ತೆ ರಜತ್ ಗುರು. ಏನು ಮಾರ್ನಿಂಗ್ ಆಗುತ್ತೆ,
ಸೊ ಮಾರ್ನಿಂಗ್ ಅಲ್ಲಿ ಒಂದು ಫೈಟ್ ಸ್ಟಾರ್ಟ್ ಆಗುತ್ತೆ, ನೀನು ಕೊಟ್ಟಿರೋ ರೀಸನ್ ಸರಿ ಇಲ್ಲ ಅದು ಇದು ಅಂತ. ಇಲ್ಲಿಂದ ಧನರಾಜ್ ಅವ್ರು ಎದ್ದು ಬಂದು ಮಾಡ್ತಾರೆ, ನೀವು ಕೊಡೋ ರೀಸನ್ ಚೊತ್ತೆ ಆಗಿರುತ್ತೆ ರೀ, ನಿಮ್ಗೆ ನೀವು ತಗೊಳಕ್ಕೆ ಮುಂಚೆ ನೈಟ್ ಲೈಕ್ ಚೈತ್ರ ಕುಂದಾಪುರ ಅವರು ಅವ್ರಿಗೆ ಬೂಸ್ಟ್ ಕೊಟ್ಟಿರ್ತಾರೆ, ಅಂದ್ರೆ ನೀವು ಏನು ಮಾತಾಡ್ತಾರೆ ಏನಕ್ಕೆ. ರಜತ್ ಅವ್ರನ್ನ ಕೇಳಿದ್ರೆ ಎಲ್ಲರೂ ನೀವು ಆಕ್ಚುಲಿ ರಿಟರ್ನ್ ತಿರುಗಿ ಬೀಳ್ಬೇಕು, ಏನಾರ ನಿಮ್ಗೆ ನೀವು ಹೇಳ್ಸ್ಕೊಳಕ್ ಬಂದಿಲ್ಲ ಅದು ಇದು ಅಂತೆಲ್ಲ ಹೇಳಿರ್ತಾರೆ. ಅದೇ ಜೋಶಲ್ಲಿ ಏನೋ ಗೊತ್ತಿಲ್ಲ ನನಗೆ, ಧನರಾಜ್ ಅವ್ರು ಸಕ್ಕದಾಗಿ ಮಾತಾಡ್ತಾರೆ ಗುರು, ಎಸ್ಪೆಷಲಿ ಏನಂತಂದ್ರೆ ಅವ್ರಿಗೆ ಟಾಂಗ್ ಕೊಡ್ತಾರೆ. ಆಕ್ಚುಲಿ ರಜತ್ ಅವರು ಲೆವೆಲ್ ನಿಂತ್ಕೊಂತಾರೆ. ಸೊ ಇವನ್ ಏನಂತಂದ್ರೆ ಮಗು ತರ ಕೊಡ್ತಿಯಲ್ಲ ಅಂತಂದಾಗ ಅವಾಗ ಏನ್ ಮಾಡ್ಬಿಡ್ತಾರೆ, ಅಲ್ಲದೆ ಧನರಾಜ್ ಟಚ್ ಮಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ, ಹೋಗ್ಬಿಟ್ಟು ಹಿಂಗ್ ಅಂತಾರೆ. ಬಟ್ ಅಲ್ಲೂ ಕೂಡ ಕಾಮಕ್ ತಗೊಂಡಿರ್ತಾರೆ. ನಾನೇನ್ ಅನ್ಕೊಂಡು ಇಬ್ರು ಕಾಮಿಡಿ ಮಾಡಿಲ್ಲ. ಆಕ್ಚುಲಿ ಅಲ್ಲೇ ಏನಾಯ್ತು ಅಂದ್ರೆ ಅವರು ಕೆನ್ನೆ ಹಿಂಗ್ ತಡ್ದಾಗ ಇವರು ರಜತ್ ಅವ್ರ ಕೈ ಇಟ್ಕೊಂಡು ಹಿಂಗ್ ಟ್ವಿಸ್ಟ್ ಮಾಡ್ತಾರಲ್ಲ, ಆಕ್ಚುಲಿ ಅದಕ್ಕೆ ನೋವು ಆಗ್ಬಿಟ್ಟು ಹಿಂದಕ್ಕೆ ಹೋಗ್ತಾರೆ ಅವರು. ಬಟ್ ಸೆಂಟ್ರಲ್ ಉಗ್ರ ಮಂಜು ಅವರು ಗೌತಮಿ ಅವ್ರು ಬಿಡಿಸ್ತಾರೆ. ಗೌತಮಿ ಅವರು ಕೂಡ ಒಂದು ಕ್ಲಾರಿಟಿ ಕೊಡ್ತಾರೆ, ನೀವು ಇಬ್ರು ಜಗಳ ಆಡ್ಬೇಕಾದ್ರೆ ಟಚ್ ಮಾಡ್ಬೇಕಾದ್ರೆ ನೀವು ಮುಟ್ಬೇಡಿ ಅಂತ ಫಸ್ಟೇ ಹೇಳ್ಬೇಕಾಗಿತ್ತು, ನೀವೇನಕ್ಕೆ ಮುಟ್ಸ್ಕೊಂಡ್ರಿ ಅಂತ ಅಲ್ಲೂ ಕೂಡ ವಾದ ಮಾಡ್ತಾರೆ. ಚೆನ್ನಾಗಿತ್ತು, ಕ್ಯಾಪ್ಟನ್ ಸ್ಟ್ಯಾಂಡ್ ಅಲ್ಲಿ ತಗೊಂಡ್ರು, ಅವ್ರು ಹೇಳ್ಬೇಕಾಗಿತ್ತು ನಾನು ಟಚ್ ಮಾಡಬೇಡ ನೀನು ಅಂತ. ಬಟ್ ಇಲ್ಲಿ ರಜತ್ ಅವ್ರು ಅವ್ರ ಕೂಲ್ನ ಕಳ್ಕೊಂಡು ಆಕ್ಚುಲಿ ಏನೇನೋ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಅಂಡ್ ಅವ್ರು ಇನ್ನೊಂದು ಕ್ವಶನ್ ಕೇಳಿದ್ರು, ಆಕ್ಚುಲಿ ರಜತ್ ಅವ್ರು ನಾನೇನಾದ್ರೂ ಅಲ್ಲಿ ಹೇಳಿದ್ದೆ ನಿನಗೆ ನೀರೇ ಆಗ್ತಿಲ್ಲ ಕ್ಯಾಪ್ಟನ್ ನೀನು ಆಗ್ತಿರ್ಲಿಲ್ಲ ಅಂತ ಲೈಕ್ ಹೇಳಿದ್ರು. ನಿಮ್ಗೇನು ಅನ್ಸುತ್ತೆ ಗೈಸ್, ರಜತ್ ಮಾತನ್ನ ಅಲ್ಲಿರೋರೆಲ್ಲ ಕೇಳ್ತಿದ್ರ, ಶಿಶಿರ್ ಆಗ್ಲಿ ಐಶ್ವರ್ಯ ಆಗ್ಲಿ ಕೈಲ ಅಂದ್ರೆ ಲೈಕ್ ಮೋಕ್ಷಿತ್ ಅವ್ರಿಗೆ ಕೇಳ್ತಿದ್ರ? ಭಿಕ್ಷೆ ಅಂತ ಹೇಳೋದಕ್ಕಿಂತ ಅದು ಗೇಮ್ ಇದ್ದಿದೆ ಹಂಗೆ ಅದು. ಹೌದು, ಆ ಜಾಗದಲ್ಲಿ ಧನರಾಜ್ ಜಾಗದಲ್ಲಿ ರಜತ್ ಅವ್ರು ಇದ್ರೆ ಅವ್ರಿಗೂ ಭಿಕ್ಷೆನೆ ಅಂತ ಹೇಳ್ಬೋದಿತ್ತು. ಅಲ್ಲಿ ಹೆಂಗೆ ಭಿಕ್ಷೆ ಅನ್ನೋದು ಅರ್ಥ ಬರಲ್ಲ ಅಲ್ಲಿ. ಆಕ್ಚುಲಿ ಅಲ್ಲಿ ಅವರು ಏನ್ ನೋಡಿದ್ರು ಅಂತಂದ್ರೆ ಧನರಾಜ್ ಅವರು ಕ್ಯಾಪ್ಟನ್ ಆದ್ರೆ ಲೈಕ್ ಓಕೆ ಕೇಳ್ತಾರೆ, ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶದಿಂದ ಲೈಕ್ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ರು ಅಂತಾನೆ ಹೇಳ್ಬೋದು ಇಲ್ಲಿ. ಸೊ ಒಟ್ನಲ್ಲಿ ಗೈಸ್ ಇದ್ರ ಬಗ್ಗೆ ಪಂಚಾಯತಿಲಿ ಕಿಚನ ಪಂಚಾಯತಿಲಿ ಮಾತಾಡ್ಬೇಕಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಪದಗಳು ಏನು ಯೂಸ್ ಮಾಡಿದ್ರು, ದುರಾಂಕಾರದ ಮಾತುಗಳು, ಆಮೇಲೆ ಅದು ಇದು ಅಂತ. ಸೊ ನೋಡೋಣ ಗೈಸ್, ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.